ಒಂದು ಕಡೆ ಹಿಮಾಲಯದ ಬೆಟ್ಟಗಳು, ಮತ್ತೊಂದು ಕಡೆ ಚೀನಾದ ಟಿಬೆಟ್ ಗಡಿ. ನೇಪಾಳದ ಈ ಸುಂದರ ತಾಣದ ನಡುವೆ ಹರಿಯುವ ಭೋಟೆ ಕೋಶಿ ನದಿ ಏಕಾಏಕಿ ರೌದ್ರ ರೂಪ ತಾಳಿದೆ. ಭಯಾನಕ ಪ್ರವಾಹ ಊರುಗಳನ್ನೇ ಸರ್ವನಾಶ ಮಾಡಿಬಿಟ್ಟಿದೆ. ಹಿಮಾಲಯದ ಬೆಟ್ಟಗಳ ನಡುವೆ ಹರಿಯುವ ಭೋಟೆ ಕೋಶಿ ನದಿ ಅಲ್ಲಿನ ಜನಜೀವನದ ಭಾಗ ಆಗಿತ್ತು. ಆದರೆ ಕ್ಷಣ ಮಾತ್ರದಲ್ಲಿ ಆ ನದಿ ವಿನಾಶದ ಸಂಕೇತವಾಗಿ ಬದಲಾಗಿದೆ. ಎಲ್ಲಿ ನೋಡಿದರೂ ಪ್ರವಾಹದ ಗುರುತುಗಳು, ಕೊಚ್ಚಿ ಹೋದ ಮನೆಗಳು, ಹಾನಿಗೊಳಗಾದ ರಸ್ತೆಗಳು, ಕುಸಿದ ಸೇತುವೆಗಳು, ನದಿಯಲ್ಲಿ ಕಾಣೆಯಾಗಿರುವ ವಾಹನಗಳು, ಹಾನಿಗೊಳಗಾದ ಜಲವಿದ್ಯುತ್ ಯೋಜನೆಗಳು. ಅಲ್ಲಿ ಕೆಲವು ಕ್ಷಣದ ಹಿಂದೆ ಎಲ್ಲವೂ ಸಹಜವಾಗಿತ್ತು. ಆದರೆ ಕೆಲವೇ ನಿಮಿಷಗಳಲ್ಲಿ ನದಿ ರೌದ್ರ ರೂಪ ತಾಳಿತು. ಜನಜೀವನ ಸಹಜವಾಗಿದ್ದ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಮಣ್ಣು ಮಿಶ್ರಿತ ನೀರು ಅಬ್ಬರಿಸಿ ನುಗ್ಗಿದೆ. ನದಿ ದಡದಲ್ಲಿದ್ದ ಮನೆಗಳು, ವಾಹನಗಳು, ಸೇತುವೆಗಳು, ರಸ್ತೆಗಳು, ಮಾರುಕಟ್ಟೆಗಳು, ಪೊಲೀಸ್ ಚೌಕಿಗಳು ಹಾಗೂ ಜಲವಿದ್ಯುತ್ ಯೋಜನೆಗಳ ಮೂಲಸೌಕರ್ಯಗಳು ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋಗಿದೆ. ಕೆಲವು ಪ್ರದೇಶಗಳಲ್ಲಿ ಕಟ್ಟಡಗಳು ಮತ್ತು ವಾಹನಗಳು ಮಣ್ಣು ಕೆಸರಿನೊಂದಿಗೆ ಕೊಚ್ಚಿ ಹೋಗಿರುವ ದೃಶ್ಯಗಳು ಸೆರೆಯಾಗಿದೆ. ನೇಪಾಳದ ಉತ್ತರ ಭಾಗದ ರಸುವಾ ಜಿಲ್ಲೆಯಲ್ಲಿ ಸಂಭವಿಸಿರುವ ಈ ದಿಢೀರ್ ಪ್ರವಾಹ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ನೂರಾರು ಮಂದಿ ಮೃತಪಟ್ಟಿರುವ ಮಾಹಿತಿ ಇದೆ. ನೂರಾರು ಜನರು ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರ ಪಟ್ಟಿಯಲ್ಲಿ ಭಾರತೀಯರು ಸೇರಿದಂತೆ ಹಲವು ದೇಶಗಳ ಪ್ರವಾಸಿಗರು ಇದ್ದಾರೆ. ನೇಪಾಳದ ಪ್ರವಾಸೋದ್ಯಮ ಮಂಡಳಿಯ ಪ್ರಾಥಮಿಕ ಮಾಹಿತಿಯ ಪ್ರಕಾರ 384 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಇದರಲ್ಲಿ 291 ಮಂದಿ ವಿದೇಶಿ ಪ್ರಜೆಗಳು ಮತ್ತು 93 ಮಂದಿ ನೇಪಾಳಿ ಪ್ರಜೆಗಳು. ವಿದೇಶಿ ಪ್ರಜೆಗಳ ಪೈಕಿ ಕನಿಷ್ಠ 105 ಮಂದಿ ಭಾರತೀಯರು ಹಾಗೂ 37 ಮಂದಿ ಅನಿವಾಸಿ ಭಾರತೀಯರು ಸೇರಿದ್ದಾರೆ. ಉತ್ತರ ನೇಪಾಳದ ರಸುವಾ ಜಿಲ್ಲೆ ಈ ದುರಂತದ ಕೇಂದ್ರ ಬಿಂದು. ನೇಪಾಳದ ರಾಜಧಾನಿ ಕಾಠ್ಮಂಡುವಿನ ಈಶಾನ್ಯ ಭಾಗದಲ್ಲಿರುವ ರಸುವಾ ಜಿಲ್ಲೆ ಹಿಮಾಲಯದ ಪರ್ವತ ಪ್ರದೇಶದಲ್ಲಿದೆ. ಇದೇ ರಸುವಾ ಜಿಲ್ಲೆಯ ಭೋಟೆ ಕೋಶಿ ನದಿ ಪ್ರದೇಶದಲ್ಲಿ ಬುಧವಾರ ಬೆಳಿಗ್ಗೆ ಸ್ಥಳೀಯ ಕಾಲಮಾನ ಸುಮಾರು 9 ಗಂಟೆಯ ವೇಳೆಗೆ ನೀರಿನ ಮಟ್ಟ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಬಳಿಕ ತಿಮುರೆ, ರಸುವಾ ಗಡಿ ಮತ್ತು ಶಾಪ್ರುಬೇಸಿ ಪ್ರದೇಶಗಳಲ್ಲಿ ಭಯಾನಕ ಪ್ರವಾಹ ಸಂಭವಿಸಿದೆ. ಈ ಪ್ರದೇಶಗಳಲ್ಲಿ ಮನೆಗಳು, ವಾಹನಗಳು ಮತ್ತು ವಿವಿಧ ಮೂಲಸೌಕರ್ಯಗಳು ಸರ್ವನಾಶಗೊಂಡಿದೆ. ರಸುವಾ ಜಿಲ್ಲೆಯ ಪ್ರಮುಖ ಗಡಿ ಪ್ರದೇಶವಾದ ತಿಮುರೆಯಲ್ಲಿ ನೇಪಾಳ ಮತ್ತು ಚೀನಾ ನಡುವಿನ ಪ್ರಮುಖ ಸಂಚಾರ ಮತ್ತು ವ್ಯಾಪಾರ ನಡೆಯುತ್ತೆ. ಈಗ ತಿಮುರೆ ಬಜಾರ್ ಮತ್ತು ಸಮೀಪದ ಗಡಿ ಪ್ರದೇಶಗಳು ಭಾರಿ ಹಾನಿಗೆ ಒಳಗಾಗಿದೆ. ವಾಹನಗಳು ಕೊಚ್ಚಿ ಹೋಗಿವೆ, ಸರಕುಗಳು ಹಾನಿಗೊಳಗಾಗಿದೆ, ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿದೆ. ಪ್ರಮುಖ ಸೇತುವೆಗಳಿಗೂ ಹಾನಿಯಾಗಿದೆ. ಪ್ರವಾಹದ ರಭಸಕ್ಕೆ ಸೇತುವೆಗಳು ಕೊಚ್ಚಿ ಹೋಗಿರುವುದರಿಂದ ಸಂಚಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಎರಡೂ ಸವಾಲಾಗಿ ಪರಿಣಮಿಸಿದೆ. ರಸುವಾ ಜಿಲ್ಲೆಯ ಮತ್ತೊಂದು ಪ್ರಮುಖ ಪ್ರದೇಶ ಶಾಪ್ರುಬೇಸಿ. ಭೋಟೆ ಕೋಶಿ ನದಿಯ ನೀರು ಕೆಳಭಾಗದತ್ತ ಅಬ್ಬರಿಸಿ ಹರಿದ ಪರಿಣಾಮ ಶಾಪ್ರುಬೇಸಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಪ್ರವಾಹದ ಪರಿಣಾಮ ತಲುಪಿದೆ. ಮನೆಗಳು, ರಸ್ತೆಗಳು, ವಾಹನಗಳು ಮತ್ತು ಇತರ ನಿರ್ಮಾಣಗಳಿಗೆ ಹಾನಿಯಾಗಿದೆ. ಭೋಟೆ ಕೋಶಿ ನದಿಯಲ್ಲಿ ಆರಂಭವಾದ ನೀರಿನ ರಭಸ ಕೆಳಭಾಗದತ್ತ ಸಾಗುತ್ತಾ ತ್ರಿಶೂಲಿ ನದಿ ಜಲಾನಯನ ಪ್ರದೇಶಕ್ಕೂ ಪರಿಣಾಮ ಬೀರಿದೆ. ಪರಿಣಾಮ ನುವಾಕೋಟ್ ಮತ್ತು ದಾರ್ಜಿಲಿಂಗ್ ಜಿಲ್ಲೆಗಳಲ್ಲೂ ಹಾನಿಯಾಗಿದೆ. ಕೆಲವು ಪ್ರದೇಶಗಳಲ್ಲಿ ಸಂಪರ್ಕ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಇದರಿಂದ ನಾಪತ್ತೆಯಾದವರ ಹುಡುಕಾಟ ಮತ್ತು ಸಂತ್ರಸ್ತರಿಗೆ ನೆರವು ತಲುಪಿಸುವ ಕಾರ್ಯ ಇನ್ನಷ್ಟು ಕಷ್ಟಕರವಾಗಿದೆ. ಹಲವು ಪ್ರದೇಶಗಳಿಗೆ ರಕ್ಷಣಾ ತಂಡಗಳು ತಲುಪಲು ಸಾಧ್ಯವಾಗಿಲ್ಲ. ಪ್ರವಾಹದ ಬಳಿಕ ನೇಪಾಳ ಸೇನೆ, ಸಶಸ್ತ್ರ ಪೊಲೀಸ್ ಪಡೆ ಮತ್ತು ನೇಪಾಳ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಹೆಲಿಕಾಪ್ಟರ್ಗಳ ಮೂಲಕ ಸಂತ್ರಸ್ತ ಪ್ರದೇಶಗಳ ಪರಿಶೀಲನೆ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಹಾನಿಗೊಳಗಾದ ರಸ್ತೆಗಳು, ಸೇತುವೆಗಳ ಕುಸಿತ ಮತ್ತು ದುರ್ಗಮ ಪರ್ವತ ಪ್ರದೇಶಗಳು ರಕ್ಷಣಾ ಕಾರ್ಯಾಚರಣೆಗೆ ದೊಡ್ಡ ಸವಾಲಾಗಿದೆ. ಇನ್ನು ಈ ಭೀಕರ ಪ್ರವಾಹದಿಂದ ನೇಪಾಳದ ಜಲವಿದ್ಯುತ್ ಯೋಜನೆಗಳಿಗೂ ದೊಡ್ಡ ಹೊಡೆತ ಬಿದ್ದಿದೆ. ನೇಪಾಳದ ಆರ್ಥಿಕತೆಯಲ್ಲಿ ಜಲವಿದ್ಯುತ್ ಕ್ಷೇತ್ರಕ್ಕೆ ಮಹತ್ವದ ಸ್ಥಾನ ಇದೆ. ಆದರೆ ಈ ಪ್ರವಾಹದಿಂದ ಹಲವು ಜಲವಿದ್ಯುತ್ ಯೋಜನೆಗಳ ಮೂಲಸೌಕರ್ಯಗಳಿಗೆ ಹಾನಿಯಾಗಿದೆ. ಕೆಲವು ವರದಿಗಳ ಪ್ರಕಾರ 1 ಡಜನ್ಗೂ ಹೆಚ್ಚು ಜಲವಿದ್ಯುತ್ ಯೋಜನೆಗಳು ಹಾನಿಗೊಳಗಾಗಿದೆ. ಮತ್ತೊಂದು ವರದಿ ಪ್ರಕಾರ ಸುಮಾರು 354 ಮೆಗಾವ್ಯಾಟ್ ಸಾಮರ್ಥ್ಯದ
ವಿದ್ಯುತ್ ಉತ್ಪಾದನೆಗೆ ಪರಿಣಾಮ ಬೀರುವುದಾಗಿ ತಿಳಿಸಿದೆ. ಈಗ ಎಲ್ಲರನ್ನೂ ಕಾಡ್ತಿರುವ ಪ್ರಶ್ನೆ, ಪ್ರವಾಹಕ್ಕೆ ಕಾರಣ ಏನು? ಇಷ್ಟೊಂದು ದೊಡ್ಡ ಪ್ರಮಾಣದ ನೀರು ಏಕಾಏಕಿ ಎಲ್ಲಿಂದ ಬಂತು? ಆರಂಭಿಕ ವರದಿಗಳ ಪ್ರಕಾರ ಟಿಬೆಟ್ ಭಾಗದಲ್ಲಿ ಸಂಭವಿಸಿದ ಹಿಮಬಂಡೆ ಕುಸಿತ ಅಥವಾ ಹಿಮನದಿ ಸಂಬಂಧಿತ ಘಟನೆಯಿಂದ ನೀರಿನ ಹರಿವು ಏಕಾಏಕಿ ಹೆಚ್ಚಾಗಿರುವ ಸಾಧ್ಯತೆ ಇದೆ. ಕೆಲವು ವರದಿಗಳು ಭೂಕಂಪನದ ಬಳಿಕ ಉಂಟಾದ ಐಸ್ ರಾಕ್ ಅವಲಾಂಚ್ನ ಸಾಧ್ಯತೆಯನ್ನು ಉಲ್ಲೇಖಿಸಿದೆ. ಇನ್ನೊಂದು ಕಡೆ ಟಿಬೆಟ್ ಭಾಗದಲ್ಲಿ ಭಾರೀ ಮಳೆಯಾಗಿರುವ ಸಾಧ್ಯತೆಯು ಪರಿಶೀಲನೆಯಲ್ಲಿದೆ. ಪ್ರವಾಹದ ನಿಖರ ಕಾರಣದ ಬಗ್ಗೆ ತನಿಖೆ ಇನ್ನೂ ನಡೀತಾ ಇದೆ. ಈಗಾಗಲೇ ಒಂದು ದೊಡ್ಡ ಅಪಾಯ ಸಂಭವಿಸಿದೆ, ಆದರೆ ಅಪಾಯ ಇನ್ನೂ ಸಂಪೂರ್ಣವಾಗಿ ದೂರವಾಗಿಲ್ಲ ಎಂಬ ಆತಂಕವೂ ಇದೆ. ಹೀಗಾಗಿ ನದಿ ತೀರದ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಇನ್ನು ನೇಪಾಳದಲ್ಲಿ ಪ್ರವಾಹ ಸಂಭವಿಸಿರುವುದರಿಂದ ಭಾರತದ ಬಿಹಾರದಲ್ಲೂ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ನೇಪಾಳದಿಂದ ಕೆಳಭಾಗಕ್ಕೆ ಹರಿಯುವ ನದಿಗಳ ನೀರಿನ ಮಟ್ಟದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಗಂಡಕ್ ಮತ್ತು ಕೋಶಿ ನದಿ ತೀರದ ಪ್ರದೇಶಗಳಲ್ಲಿ ಅಧಿಕಾರಿಗಳು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದಾರೆ. ಹೀಗಾಗಿ ಹಿಮಾಲಯದ ಮೇಲ್ಭಾಗದಲ್ಲಿ ಸಂಭವಿಸಿದ ಒಂದು ದಿಢೀರ್ ಪ್ರಕೃತಿ ವಿಕೋಪದ ಪರಿಣಾಮ ಗಡಿ ದಾಟಿ ಭಾರತದ ನದಿ ತೀರದ ಪ್ರದೇಶಗಳ ಮೇಲೂ ಆತಂಕ ಮೂಡಿಸಿದೆ. ಅಂದಹಾಗೆ ಇದು ಕೇವಲ ನೇಪಾಳದ ಪ್ರವಾಹವಲ್ಲ, ಹಿಮಾಲಯದ ಸೂಕ್ಷ್ಮ ಪರಿಸರ ವ್ಯವಸ್ಥೆಯ ಮುಂದೆ ನಿಂತಿರುವ ದೊಡ್ಡ ಎಚ್ಚರಿಕೆಯೂ ಹೌದು. ಹಿಮ ನದಿಗಳ ಬದಲಾವಣೆ, ಅತಿವೃಷ್ಟಿ, ಹಿಮಬಂಡೆ ಕುಸಿತ ಮತ್ತು ಏಕಾಏಕಿ ಉಂಟಾಗುವ ಪ್ರವಾಹಗಳು ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಜನರ ಬದುಕಿಗೆ ಎಷ್ಟು ದೊಡ್ಡ ಅಪಾಯವಾಗಬಹುದು ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ತೋರಿಸಿದೆ. ನೇಪಾಳದ ರಸುವಾದಲ್ಲಿ ನಡೆದ ಈ ದುರಂತ ಪ್ರಕೃತಿಯ ಶಕ್ತಿಯ ಮುಂದೆ ಮನುಷ್ಯ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಮತ್ತೊಮ್ಮೆ ನೆನಪಿಸಿದೆ.